ಎಲ್ಲರಿಗೂ ನಮಸ್ಕಾರ. ಗುರುವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಆಫೀಸಿಂದ ಬಂದಿದ್ದು ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ ಪಾಪುಗಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂತೇಳಿ ಡ್ರೈ ಫ್ರೂಟ್ಸ್ನ ಕೊಟ್ಬಿಡೋಣ. ಫಸ್ಟು ಫ್ರೆಶಪ್ ಆಗಿ ಅವ್ರಿಗೂ ಫ್ರೆಶಪ್ ಮಾಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಟ್ರೆ ಅಟ್ಲೀಸ್ಟ್ ತಿಂತ ಕೂತಿರ್ತಾರೆ ಅಂತ ಹೇಳ್ತಾ ಅಲ್ಲಿಗೆ ಸ್ವಲ್ಪ ನಾನು ತಿನ್ಕೊಂಡೆ ಕೆಲಸ ಮಾಡ್ಕೊಳ್ತಾ ಇದ್ದೆ. ಸೊ ಇಬ್ರಿಗೂ ಹಾಕ್ಕೊಟ್ಟಾಯಿತು. ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಾಳೆ. ಸಮ್ಮರಲ್ಲಂತೂ ರಜೆ ಕೊಟ್ಬಿಟ್ಟು ಹೇಳಿದ ಮಾತೇ ಕೇಳಲ್ಲ, ಅಷ್ಟೊಂದು ಹಿಂಸೆ ಕೊಡ್ತಾಳೆ ಅಂತ ಅನ್ನಿಸ್ತಾಯಿತ್ತು ನನಗೂ ಕೂಡ. ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಾಳೆ. ಅವನಿಗೆ ಫಸ್ಟ್ ಕೊಡಬೇಕು, ಇವಳಿಗೆ ಫಸ್ಟ್ ಕೊಡಬೇಕು ಅಂತ ಹೇಳಿ. ಸೊ ಅವರಿಬ್ಬರಿಗೂ ಸ್ನ್ಯಾಕ್ಸ್ ಕೊಟ್ಟು ಒಂದು ಕಡೆ ಕೂರಿಸಿ ತಿನ್ನೋಕೆ ಹೇಳಿದ್ದೆ. ಸೊ ನಾನು ಬರೋದು ಲೇಟ್ ಆಗೋಯ್ತಲ್ಲ, ಸೊ ಏನು ಮಾಡೋಣಪ್ಪ ಅರ್ಜೆಂಟಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಗೆ ಬಾತ್ ಟೈಪಲ್ಲಿ ಒಗ್ಗರಣೆ ಅನ್ನ ಮಾಡ್ತಾಯಿದ್ದೀನಿ. ಇದು ಈಸಿ ಮೆಥಡಲ್ಲಿ ಮಾಡ್ಕೊಳ್ಬೋದು. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೂ ಕೂಡ ಈಸಿ ಮೆಥಡಲ್ಲಿ ಈ ಒಂದು ಬಾತ್ ಅಂತಂದರೆ ಒಗ್ಗರಣೆ ಅನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನಾನೊಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಾದ ನಂತರ ನಾನು ಒಂದು ಕುಕ್ಕರಲ್ಲಿ ಒಂದು 3 ಇಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಮೀಡಿಯಮ್ ಸೈಜಲ್ಲಿ 3 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 4 ಟೊಮೊಟೊ ಕೂಡ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಇವಾಗ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡ ನಂತರನೇ ಟೊಮೊಟೊ ಹಾಕ್ಕೊಳ್ತೀನಿ. ನಿಮಗೂ ಕೂಡ ಎಲ್ಲರೂ ಹೋಗಬೇಕು ಅರ್ಜೆಂಟಲ್ಲಿ ಅಂತಂದಾಗ ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ. ಈಸಿ ಕೂಡ ಅನಿಸುತ್ತೆ, ಅಷ್ಟೇ ರುಚಿ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವಾಗ ನಾನು ರುಬ್ಬಿಟ್ಕೊಂಡಂತಹ ಮಸಾಲೆನ ಇದರೊಳಗೆ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ತುಂಬ ಸ್ಮೆಲ್ ಬರ್ತಾಯಿದೆ ಘಮ ಘಮ ಅಂತ, ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿದೆ ಅಂತ ಹೇಳ್ತಾ ಇವತ್ತು ನಾನು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಯಾಕಂದರೆ ಬ್ಯಾಚುಲರ್ಸ್ಗೆ ಇದೊಂದು ಈಸಿ ರೆಸಿಪಿ ಆಗಿರುತ್ತೆ ಅಂತ ಹೇಳ್ತಾ ನಾನು 1.5 ಲೋಟ ಅಷ್ಟು ಅಕ್ಕಿ ತೊಳೆದು ಹಾಕಿಟ್ಕೊಂಡಿದ್ದೆ. ಇದಾದ ನಂತರ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಬಿಡ್ತೀನಿ. ಇಲ್ಲಿ ಮುಚ್ಚಿ ಅದು ಕೂಗೋ ತನಕ ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಲ್ಲಿ ಕೆಲಸ ಅಲ್ಲಲ್ಲೇ ಮಾಡಿಬಿಟ್ರೆ ನನಗೂ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಯಾಕಂದರೆ ಸಂಜೆ ಬಂದು ಕೆಲಸ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ಅಲ್ಲೇ ಸುಸ್ತಾಗಿ ಹೋಗಿರೋದ್ರಿಂದ ನನಗೂ ಕೂಡ ಸ್ವಲ್ಪ ನೀರು ಕುಡಿಬೇಕು ಅಂತ ಅಂದ್ಕೊಂಡಿದ್ದೆ. ನೀರೆಲ್ಲ ಕುಡ್ದಾಯಿತು. ಸ್ವಲ್ಪ ಫ್ರೆಶಪ್ ಆಗಿಬಿಡೋಣ ಅಂತೇಳಿ ನನಗೂ ಕೂಡ ಈಗ ಸಮ್ಮರಲ್ಲಿ ತುಂಬ ಸೆಕೆ. ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ನಂತರ ನಾನು ಮನೆಯಲ್ಲಿ ಸ್ವಲ್ಪ ಬಟ್ಟೆ ಕೆಲಸ ಮಾಡಿಸೋದಿತ್ತು, ಅದನ್ನು ಕೂಡ ಮಾಡ್ಕೊಂಬಿಡ್ತೀನಿ. ಇವಾಗಲೇ ನಾನು ಮಕ್ಕಳಿದ್ರಂತೂ ಯಾವ ಕೆಲಸನೂ ಮಾಡೋದಕ್ಕೆ ಆಗೋದು ಇಲ್ಲ, ಬಿಡೋದು ಇಲ್ಲ. ಪಾಪುಗಂತೂ ಯಾಕೋ ಸ್ವಲ್ಪ ಫೀವರ್ ಬಂದಂಗಿತ್ತು, ತುಂಬಾ ಹಠ ಮಾಡ್ತಾಯಿದ್ದ. ಅವನಂತೂ ಹಠ ಮಾಡಿದ್ರೆ ಸುಮ್ಮನಿರ್ಸೋದಂತೂ ಭಾರಿ ಕಷ್ಟ ಅಂತ ಅನಿಸುತ್ತೆ. ಏನೇ ಆದ್ರೂ ಇಂಥ ಟೈಮಲ್ಲಿ ಅಮ್ಮನೇ ಬೇಕು ಅಂತ ಹಠ ಮಾಡ್ತಾನೆ. ಸೊ ಅವನೊಂದು ಸ್ವಲ್ಪ ಸಮಾಧಾನ ಮಾಡೋ ಅಷ್ಟರಲ್ಲಿ ಸಾಕಾಯಿತು. ಅಷ್ಟರಲ್ಲಿ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲಗಿಬಿಡ್ತಾನೆ ಅಂತ ಹೇಳಿ ಸ್ವಲ್ಪ ಕುಕ್ಕರ್ ವಿಷಿಲ್ನ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಕೂಡ ಇಷ್ಟ ಆಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನಿಮಗೆ ಖಾರ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಡ್ತೀನಿ. ದಯವಿಟ್ಟು ನನ್ನ ಫೇಸ್ಬುಕ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ ನೋಡೋರಾಯಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸ್ಬಿಟ್ರಂತೂ ಮುಗೀತು. ಇವರಿಬ್ರಿಗಂತೂ ಫೋನ್ ಕೊಟ್ರೇ ಊಟ ಮಾಡ್ತಾರೆ, ಇಲ್ಲಾಂದರೆ ಊಟ ಮಾಡಲ್ಲ. ಸೊ ಹಾಗಾಗಿ ಫೋನ್ ಕೊಟ್ಟು ಊಟ ಮಾಡಿಸೋ ಅಷ್ಟರಲ್ಲಿ ಸಾಕು ಹೋಗುತ್ತೆ. ಬಾತ್ ಮಾಡಿ ತಿನ್ನಿಸ್ತಾ ಇದ್ದೀನಿ, ಹೇಗಿದೆ ಅಂತ ಕೇಳೋಣ ಅಂದ್ಕೊಂಡು. ಸೊ ಚೆನ್ನಾಗಿದೆ ಅಂತ ಹೇಳಾಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನೋಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ.